ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನಾವಳಿಗಳ ಕುರಿತಾಗಿ ಚರ್ಚಿಸೋಣ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಾದ SDC, FDC, KS, IAS, KSET, ನೆಟ್, CET, TET ಹೀಗೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಹಿಂದೆ ಕೇಳಿದಂತಹ ಹಾಗೂ ಮುಂದೆ ಕೇಳಬಹುದಾದ ಪ್ರಶ್ನೆಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ. ಸ್ನೇಹಿತರೆ, ಈಗಾಗಲೇ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 56,000ಕ್ಕೂ ಅಧಿಕ ಹುದ್ದೆಗಳ ಭರ್ತಿಗಾಗಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಬೆನ್ನಲ್ಲಿಯೇ 3,991 ಹುದ್ದೆಗಳ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಗೊಂಡಿದ್ದು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕವೂ ಆರಂಭಗೊಳ್ಳಲಿದೆ. ಆದ್ದರಿಂದಲೇ ಸ್ನೇಹಿತರೆ, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಮುಂದೆ ನೇಮಕಗೊಳ್ಳಲಿರುವ ಎಲ್ಲ ನೇಮಕಾತಿಗಳಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಡ್ಡಾಯವಾಗಿದ್ದು, ಈ ವಿಡಿಯೋ ಸರಣಿ ಅತ್ಯಂತ ಮಹತ್ವಪೂರ್ಣವಾಗಿದ್ದು ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ಮಾಹಿತಿಯನ್ನು ತಾವು ನಿರಂತರವಾಗಿ ಡೈರೆಕ್ಟಾಗಿ ಪಡಿಬೋದು. ಹಾಗೂ ನಮಗೆ ಸಪೋರ್ಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಬನ್ನಿ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ರಾಯಚೂರು, ಆಯ್ಕೆ 2 ಕೊಪ್ಪಳ, ಆಯ್ಕೆ 3 ಬಳ್ಳಾರಿ, ಆಯ್ಕೆ 4 ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ ಸ್ನೇಹಿತರೆ, ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಆಯ್ಕೆ 4 ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಪ್ರಶ್ನೆ 2, ಬೇಸಿಗೆ ಕಾಲದಲ್ಲಾಗುವ ಮಳೆಯನ್ನು ಕರ್ನಾಟಕದಲ್ಲಿ ಏನೆಂದು ಕರೆಯುವರು? ಪ್ರಶ್ನೆ ಮತ್ತೊಮ್ಮೆ, ಬೇಸಿಗೆ ಕಾಲದಲ್ಲಾಗುವ ಮಳೆಯನ್ನು ಕರ್ನಾಟಕದಲ್ಲಿ ಏನೆಂದು ಕರೆಯುವರು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಪರಿಸರಣ ಮಳೆ, ಆಯ್ಕೆ 2 ಕಾಪಿ ಹುಯಿಲು, ಆಯ್ಕೆ 3 ಓಣಂ ಮಳೆ, ಆಯ್ಕೆ 4 ಮಳೆ ಹುಯಿಲು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಆಯ್ಕೆ 1 ಪರಿಸರಣ ಮಳೆ. ಬೇಸಿಗೆ ಕಾಲದಲ್ಲಾಗುವ ಮಳೆಯನ್ನ ಕರ್ನಾಟಕದಲ್ಲಿ ಪರಿಸರಣ ಮಳೆ ಅಂತ ಕರೆಯುತ್ತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ 3, ಕರ್ನಾಟಕದಲ್ಲಿ ಹೆಚ್ಚಾಗಿ ಮಳೆಯಾಗುವ ಸ್ಥಳ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದಲ್ಲಿ ಹೆಚ್ಚಾಗಿ ಮಳೆಯಾಗುವ ಸ್ಥಳ ಯಾವುದು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಧಾರವಾಡ, ಆಯ್ಕೆ 2 ಚಿರಾಪುಂಜಿ, ಆಯ್ಕೆ 3 ಚಿಕ್ಕಮಗಳೂರು, ಆಯ್ಕೆ 4 ಆಗುಂಬೆ. ಇಲ್ಲಿ ಸರಿಯಾದ ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಕರ್ನಾಟಕದಲ್ಲಿ ಹೆಚ್ಚಾಗಿ ಮಳೆಯಾಗುವ ಸ್ಥಳ ಆಯ್ಕೆ 4 ಆಗುಂಬೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಹೇಗೆ ನಿರ್ಮಾಣವಾಗಿವೆ? ಪ್ರಶ್ನೆ ಮತ್ತೊಮ್ಮೆ, ಪಶ್ಚಿಮ ಘಟ್ಟಗಳು ಹೇಗೆ ನಿರ್ಮಾಣವಾಗಿವೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಪರ್ವತಗಳಿಂದ, ಆಯ್ಕೆ 2 ಅಗ್ನಿಶಿಲೆಗಳಿಂದ, ಆಯ್ಕೆ 3 ಜಲಜ ಶಿಲೆಗಳಿಂದ, ಆಯ್ಕೆ 4 ಸ್ತರಭಂಗದಿಂದುಂಟಾದ ಇಳಿಜಾರಿನ ಭೂಭಾಗವಾಗಿವೆ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಪಶ್ಚಿಮ ಘಟ್ಟಗಳು ಆಯ್ಕೆ 4 ಸ್ತರಭಂಗದಿಂದುಂಟಾದ ಇಳಿಜಾರಿನ ಭೂಭಾಗವಾಗಿವೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಮಧುಗಿರಿ ಬೆಟ್ಟ, ಆಯ್ಕೆ 2 ಗೋಪಾಲಸ್ವಾಮಿ ಬೆಟ್ಟ, ಆಯ್ಕೆ 3 ಬಾಬಾ ಬುಡ್ಡನಗಿರಿ, ಆಯ್ಕೆ 4 ಮುಳ್ಳಯ್ಯನಗಿರಿ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಆಯ್ಕೆ 4 ಮುಳ್ಳಯ್ಯನಗಿರಿ. ಇದು ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಮುಳ್ಳಯ್ಯನಗಿರಿಯ ಎತ್ತರ ಎಷ್ಟು? ಮುಳ್ಳಯ್ಯನಗಿರಿಯ ಎತ್ತರ ಎಷ್ಟು? ಇಲ್ಲಿ ಆಯ್ಕೆಗಳು ಹೀಗಿವೆ. 1 1894 ಮೀಟರ್ ಎತ್ತರ, ಆಯ್ಕೆ 2 1892 ಮೀಟರ್, ಆಯ್ಕೆ 3 1932 ಮೀಟರ್, ಆಯ್ಕೆ 4 1817 ಮೀಟರ್. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಮುಳ್ಳಯ್ಯನಗಿರಿಯ ಎತ್ತರ ಆಯ್ಕೆ 3 1932 ಮೀಟರ್. ಇಲ್ಲಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಟಿಪ್ಪು ಡ್ರಾಪ್ ಎಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ, ಟಿಪ್ಪು ಡ್ರಾಪ್ ಎಲ್ಲಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ದೇವರ ಬೆಟ್ಟ, ಆಯ್ಕೆ 2 ಕುದುರೆಮುಖ, ಆಯ್ಕೆ 3 ವರಾಹ ಪರ್ವತ ಬೆಟ್ಟ, ಆಯ್ಕೆ 4 ನಂದಿ ಬೆಟ್ಟ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಟಿಪ್ಪು ಡ್ರಾಪ್ ಆಯ್ಕೆ 4 ನಂದಿ ಬೆಟ್ಟದಲ್ಲಿದೆ. ನಂದಿ ಬೆಟ್ಟದಲ್ಲಿ ಟಿಪ್ಪು ಡ್ರಾಪ್ ಇದೆ. ಇದು ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಶಿರಾಡಿ ಘಾಟ್ ಎಲ್ಲಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಮಂಗಳೂರು ಬೆಂಗಳೂರು, ಆಯ್ಕೆ 2 ಹಾಸನ ಸಕಲೇಶಪುರ, ಆಯ್ಕೆ 3 ಚಿಕ್ಕಮಗಳೂರು ಮತ್ತು ಕಾರವಾರ, ಆಯ್ಕೆ 4 ಶಿವಮೊಗ್ಗ ಮತ್ತು ಉಡುಪಿ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಕರ್ನಾಟಕದ ಶಿರಾಡಿ ಘಾಟ್ ಆಯ್ಕೆ 2 ಹಾಸನ ಮತ್ತು ಸಕಲೇಶಪುರದ ನಡುವೆ ಇದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಹುಲಿಕಲ್ ಘಾಟಿ ಕರ್ನಾಟಕದಲ್ಲಿ ಎಲ್ಲಿದೆ? ಹುಲಿಕಲ್ ಘಾಟಿ ಕರ್ನಾಟಕದಲ್ಲಿ ಎಲ್ಲಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಅಂಕೋಲಾ ಮತ್ತು ಕಾರವಾರ, 2 ಹೊನ್ನಾವರ ಕಾರ್ಕಳ, 3 ಸಕಲೇಶಪುರ ಹಾಸನ, ಆಯ್ಕೆ 4 ಶಿವಮೊಗ್ಗ ಕುಂದಾಪುರ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಹುಲಿಕಲ್ ಘಾಟಿ ಕರ್ನಾಟಕದಲ್ಲಿ ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಬರುತ್ತದೆ. ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ.
ಇನ್ನು ಮುಂದಿನ ಪ್ರಶ್ನೆ, ಚಾರ್ಮಾಡಿ ಘಾಟ್ ಕರ್ನಾಟಕದಲ್ಲಿ ಎಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ, ಚಾರ್ಮಾಡಿ ಘಾಟ್ ಕರ್ನಾಟಕದಲ್ಲಿ ಎಲ್ಲಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಸಿರಸಿ ಮತ್ತು ಬೆಳಗಾವಿ, ಆಯ್ಕೆ 2 ಉಡುಪಿ ಮತ್ತು ಶಿವಮೊಗ್ಗ, ಆಯ್ಕೆ 3 ಚಿಕ್ಕಮಗಳೂರು ಮತ್ತು ಮಂಗಳೂರು, ಆಯ್ಕೆ 4 ಸಕಲೇಶಪುರ ಮತ್ತು ಉಡುಪಿ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ, ಚಾರ್ಮಾಡಿ ಘಾಟಿ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಬರುತ್ತದೆ. ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಇದೊಂದು ಮಹತ್ವಪೂರ್ಣ ಪ್ರಶ್ನೋತ್ತರಗಳನ್ನೊಳಗೊಂಡ ಒಂದು ವಿಡಿಯೋ ಸರಣಿಯಾಗಿದ್ದು, ಈ ಸರಣಿಯಲ್ಲಿ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ತಾವು ಈ ವಿಡಿಯೋಗಳನ್ನು ಕೂಡ ಅಲ್ಲಿ ನೋಡಬಹುದು. ಅದೇ ರೀತಿ ಈ ಸರಣಿ ಮುಂದುವರಿಯುತ್ತದೆ ಸ್ನೇಹಿತರೆ. ಈಗಾಗಲೇ ನೋಟಿಫಿಕೇಶನ್ ಆದಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈ ವಿಡಿಯೋ ಸರಣಿ ಅನುಕೂಲವಾಗಲಿದೆ. ಹಾಗೂ ಮುಂದೆ ಬರಲಿರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ನೇಮಕಾತಿಗೆ ಈ ವಿಡಿಯೋ ಸರಣಿ ಅನುಕೂಲವಾಗಲಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿರುವ ಹಾಗೂ ಆ ಹುದ್ದೆಗಳಿಗೆ ಅಧ್ಯಯನದ ತಯಾರಿ ನಡೆಸುತ್ತಿರುವ ಎಲ್ಲರಿಗೂ ಶುಭವಾಗಲಿ. ಕೊನೆಗೊಂದು ಹಿತನುಡಿ, ಶಿಕ್ಷಣವೆಂಬುದು ಸ್ವಾತಂತ್ರ್ಯವೆಂಬ ಚಿನ್ನದ ಬಾಗಿಲನ್ನು ತೆರೆಯುವ ಕೀಲಿ ಕೈಯಾಗಿದೆ ಎಂಬ ಒಂದು ಪ್ರಸಿದ್ಧ ಉಕ್ತಿ ಇದೆ ಸ್ನೇಹಿತರೆ. ಈ ಮಾತಿನ ತಾತ್ಪರ್ಯ ಇಷ್ಟೇ. ನಾವು ಇತಿಹಾಸದಲ್ಲಿ ಓದಿದ್ದೇವೆ, ಫ್ರೆಂಚ್ ಕ್ರಾಂತಿ, ಅಮೆರಿಕಾ ಕ್ರಾಂತಿ, ಚೀನಾ ಕ್ರಾಂತಿ, ಜರ್ಮನಿ ಕ್ರಾಂತಿ, ಭಾರತದ ಕ್ರಾಂತಿ, ಹೀಗೆ ಎಲ್ಲ ದೇಶಗಳು ಸ್ವತಂತ್ರ ಪಡೆಯಲು ಶಿಕ್ಷಣ ಮಹತ್ವದ ಪಾತ್ರ ವಹಿಸಿತ್ತು. ಆ ದೇಶದ ಪ್ರಜೆಗಳಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿ ಸ್ವಾತಂತ್ರ್ಯ ಪಡೆಯಬೇಕೆಂಬ ಹಂಬಲವನ್ನು, ತುಡಿತವನ್ನು ಹೆಚ್ಚುಗೊಳಿಸಿ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟದ್ದು ಕೇವಲ ಶಿಕ್ಷಣ ಮಾತ್ರ ಎಂಬುದು ಈ ಮಾತಿನ ತಾತ್ಪರ್ಯವಾಗಿದೆ. ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಎಂಬುದು ಎಲ್ಲವನ್ನು ಒದಗಿಸಿಕೊಡಬಲ್ಲ ಒಂದು ಮಹತ್ವಪೂರ್ಣ ಸಾಧನೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.